ನೋಡಿದ್ರಲ್ಲ, ಬೆಳಗ್ಗೆ ಎದ್ದು ಕಾಫಿ ಕುಡ್ಕೊಂಡು ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಟ್ಟು ನಾಷ್ಟ ಪೋಹ ಅಂತಿತ್ತು, ಅದನ್ನು ಮಾಡಿಬಿಟ್ಟು ಇವಾಗ ಬಾಗಾ ಬೀಚ್ ಹತ್ರ ಬಂದಿದೆ. ಸೊ ಬೈಕಿಗೆ ರೆಂಟಿಗೆ ತೊಗೊಂಡಿದ್ದೀನಿ. ಬಿಸಿಲು, ಬೀಚಲ್ಲಿ ಆಟಾಡ್ಬೋದು, ಆದರೆ ಇವತ್ತು ಬೇಡ, ನಾಳೆ ಆಟಾಡೋಣ ಅಂತ. ಇಲ್ಲಿ ನೋಡಿದ್ರೆ ನಮ್ಮ ಗುರುಗಳು ಒಬ್ರು ಕೂತವ್ರೆ. ಆರಮ್ಮ ನೆರಳಿಗೆ ತಣ್ಣ ಗಾಳಿ ತಗೋತೈತೆ. ತುಂಬ ಸೀನರಿ, ಹುಡುಗಿರೆಲ್ಲ ತುಂಬ ಅವರೇ, ತೋರ್ಸೋಕ್ಕಾಗಲ್ಲ. ಚೆನ್ನಾಗೈತೆ ಬಾಗಾ ಬೀಚು. ಸೊ ನೀವು ಎಕ್ಸ್ಪ್ಲೋರ್ ಮಾಡೋದೆಲ್ಲ ತುಂಬ ಇದೆ. ಸೊ ಯಾರೆಲ್ಲ ಈ ವಿಡಿಯೋನೆಲ್ಲ ನೋಡ್ತಿದ್ದೀರಾ, ಫಸ್ಟ್ ಟೈಮ್ ನೋಡ್ತೀರಾ, ಚಾನಲ್ಗೆಲ್ಲ ಫಸ್ಟ್ ಟೈಮ್ ಬಂದಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬನ್ನಿ. ವಿಡಿಯೋನ ಸ್ಟಾರ್ಟ್ ಮಾಡಮ್ಮ. ಬಾ ಬಾ ಬೀಚ್ ನೋಡ್ಕೊಂಡು ಸ್ವಲ್ಪ ಕೂತ್ಕೊಂಡು ಹೋಗೋಣ, ನೆರಳಿಗೆ ಹೋಗೋಣ ಅಂದರೆ ನಮ್ಮ ಗುರುಗಳು ಕೂತವ್ರೆ, ಜಾಗ ಕೊಡಲ್ಲ. ಏನಿಲ್ಲ ತಪ್ಪಿಲ್ಗಳಲ್ಲ ಬಿಡುಗರು. ಬಾಗಾ ಬೀಚ್ ಫಾರಿನರ್ಸ್ ತುಂಬ ಕಮ್ಮಿ, ఎందుకంటే ಕ್ರಿಸ್ಮಸ್ಗೆ ಇವಾಗ ಬರೋರು ಜಾಸ್ತಿ ಆಗೋರೆ. ಹೋಯ್ತಾ ಜಾಸ್ತಿ ಆಗ್ಬೋದು. ಅಂದರೆ ನವಂಬರ್ ಅಲ್ವಾ, ಎಂಡಿಂಗ್ ಬೇರೆ, ಇನ್ನು ಡಿಸೆಂಬರು, ಜನವರಿ ಎಲ್ಲ ಕೈಲಿ ಹಿಡಿಯೋಕ್ಕಾಗಲ್ಲ. ಅವಾಗಿಂದ ಇದು ನನ್ನೇ ನೋಡ್ತಾ ಇದೆ. ಗೋವಾ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಹೇಳೋದಾದರೆ, ಗೋವಾದಲ್ಲಿ ಟೋಟಲು 15 ಲಕ್ಷ ಜನ ಪಾಪ್ಯುಲೇಷನು. ಅದು ಆ್ಯಸ್ ಪರ್ ಈ ವರ್ಷ ಸರ್ವೇಲಿ ಅದ್ರಲ್ಲಿ 66% ಹಿಂದೂಗಳವ್ರೆ, 25% ಕ್ರಿಶ್ಚಿಯನ್ ಅವರೇ, 8% ಮುಸ್ಲಿಮ್ ಅವರವ್ರೆ. ಸೊ ಬಟ್ ನಾನು ಎಲ್ಲಿ ಒಂದು ರೋಡಲ್ಲಿ ಒಂದು 50 ಚರ್ಚ್ಗಳೇ ಇದೆ, ದೇವಸ್ಥಾನನೇ ಕಮ್ಮಿ. 50 ಚರ್ಚ್ಗೆ ಒಂದು 2 ದೇವಸ್ಥಾನಗಳವೆ. ಸೊ ಏನಕ್ಕೆ ಇದೆಲ್ಲ ಫ್ರೆಂಚವ್ರು ಕಟ್ಟಿರೋದಲ್ವ ಚರ್ಚ್ಗಳೆಲ್ಲ, ಸೊ ಅದಕ್ಕೋಸ್ಕರ. ಇನ್ನು ಬೀಚಲ್ಲಿ ಎಲ್ಲ ಕಡೆ ಬಿಟ್ಟು ಇಲ್ಲೇ ಕೂತೀನಿ ಅಂತ ಯೋಚನೆ ಮಾಡ್ತಿದ್ದೀರಾ, ನೆರಳಿರೋ ಜಾಗ ಇದೊಂದೇ. ಅಲ್ಲೆಲ್ಲ ಬೆಡ್ಗಳು ಹಾಕಿರ್ತಾರೆ, ಅವರೆಲ್ಲ ಬೆಡ್ ಮೇಲೆ ಸುಮ್ಮನೆ ಮಲಗಿಸ್ಬಿಟ್ಟು ಒಂದು ಅರ್ಧ ಮಲಗಿಸ್ಬಿಟ್ಟು 100 ರೂಪಾಯಿ ಕೊಡು, 500 ರೂಪಾಯಿ ಕೊಡು ಅಂತ ಸ್ಕ್ಯಾಮ್ ಮಾಡ್ತಾರೆ. ಬೋಳಿ ಮಕ್ಕಳು ಎಲ್ಲೂ ಒಂದು ಚೂರು ನೀರು ಇಕ್ಕಲ್ಲ, ಬಿಯರ್ ಮಾತ್ರ ಇಕ್ಕಿರ್ತಾರೆ, ಅದು 50 ರೂಪಾಯಿ 80 ರೂಪಾಯಿ ಅಂದ್ಬಿಟ್ಟು. ಅದೆಲ್ಲ ದೊಡ್ಡ ಸ್ಕ್ಯಾಮು, ಏನು ಮಾಡೋಕ್ಕಲ್ಲ, ಅಡ್ಜಸ್ಟ್ ಮಾಡಲೇಬೇಕು. ನಾನು ಹೇಳಿದ್ನಲ್ಲ, ಬೈಕು ರೆಂಟಿಗೆ ತೊಗೊಂಡಂತ ಇದೆ. ಹೆಲ್ಮೆಟ್ ಹಾಕ್ಕೊಂಡು ಹೋಗಲೇಬೇಕು, ಇಲ್ಲಾಂದರೆ 1000 ರೂಪಾಯಿ ಫೈನು. ಆಮೇಲೆ ಹಂಗೆ ನೋಡ್ಕೊಂಡು ಪಾರ್ಕಿಂಗ್ ಮಾಡು ಅಂತೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟವನೆ. ಸೊ ಇಲ್ಲಾಂದರೆ ಯಾಕೆ ಬೇಕು 1000 ರೂಪಾಯಿ ಫೈನ್ ಕಟ್ಟೋದು? ಅದು ಇದು ನೋಡಿ, ಡಬ್ಬ ಹೆಲ್ಮೆಟ್ಟು. ಆದರೂ ಗೋವಾದಲ್ಲಿ ಬಂದು ಡಬ್ಬ ಹೆಲ್ಮೆಟ್ ಹಾಕ್ಕೊಂಡು ಈ ಥರ ಎಲ್ಲ ಸುತ್ತಾಡ್ದೆ ಅಂತ ಒಂದು ಇದು. ಬನ್ನಿ ಹೋಗೋಣ. ಇವತ್ತು ಒಂದು ದಿನಕ್ಕೆ ಅಂದರೆ ಇವತ್ತು 24 hours. ಇವತ್ತು 10 ಗಂಟೆಗೆ ತೊಗೊಂಡ್ರೆ ನಾಳೆ 10 ಗಂಟೆಗೆ ತಂದು ಕೊಡಬೇಕು ಅವ್ರ ಹತ್ರ. ಅವರು ನಮ್ಮದು ವೋಟರ್ ಐ ಡಿ ಮತ್ತು ವೋಟರ್ ಐ ಡಿ ತೊಗೊಂಡವ್ರೆ. 350 ರೂಪಾಯಿ ಫೋನ್ಪೇ ಫುಲ್ ಕ್ಯಾಶ್ ಫುಲ್ಲು ಇಸ್ಕೊಂಡ. ಸೊ ಬನ್ನಿ ಕರ್ಕೊಂಡೋಗ್ತೀನಿ. ರೋಡಲ್ಲಿ ಹಂಗೆ ಹೋಗ್ತಾ ಇದೆ. ಹೋಗ್ಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಜೋರಾಗಿ ಫೋಟೋ ನೋಡಿದೆ ಒಬ್ರದ್ದು. ಅವ್ರು ನೋಡ್ದಕ್ಕೆ ನಿಲ್ಲಿಸ್ಬಿಟ್ಟು ಊಟ ಮಾಡ್ಕೊಳ್ಳೋಣ ಅನಿಸ್ತು. ಯಾರ್ದು
ನೋಡಿದ್ರಲ್ಲ ಪುನಿ ನಮ್ಮ ಅಪ್ಪು ಬಸ್ದು ಫೋಟೋ ಹಾಕಿತ್ತು. ಸೊ ಹಂಗೆ ಬಸ್ಕೊಂಡು ಹಾಕಿದ್ರು. ಮೋಸ್ಟ್ಲಿ ನಮ್ಮ ಕನ್ನಡದವ್ರದ್ದು ಅಂದ್ಕೊಂಡು ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ದೀನಿ ನೋಡಿ. ಮಸಾಲೆ ದೋಸೆ 90 ರುಪೀಸ್ ಆರ್ಡ್ರ್ ಮಾಡಿದ್ದೀನಿ. ಗೊತ್ತಾಯಿದೆ ಹೊಟ್ಟೆ ಹಾಕೋ ತುಂಬ ಹಸಿತಿತ್ತು. ಓಡಿಸ್ಕೊಂಬಂದು ಇಲ್ಲಿ ಫ್ರೀ ಎಂಟ್ರಿ ಟಿಕೆಟ್ ಫೋರ್ಟ್ಗೆ ಬಂದಿದ್ದೀನಿ. ಅರೋಡ ಫೋರ್ಟ್ಗೆ ಮಾತಾಡೋ ವಾಯ್ಸು ಕೂಡ ಸರಿಯಾಗಿ ಗೊತ್ತಿಲ್ಲ. 20 ರೂಪಾಯಿ ಪಾರ್ಕಿಂಗ್ ಚಾರ್ಜ್ ಮಾತ್ರ ತೊಗೊಂಡ್ರು. 50 ರೂಪಾಯಿ 4 ಅವರ್ಗೆ. ಬನ್ನಿ. ಬಿಸಿಲು ಫೋರ್ಟ್ ಗೇಟೆಲ್ಲ ನೋಡೋಕ್ಕೆ ಆಗ್ತಾಯಿಲ್ಲ. ಇಲ್ಲಿ ಒಂದು ಜಾಗದಾಗ ಕೂತಿದ್ದೀನಿ, ತಣ್ಣಗೈತೆ. ಎಲ್ಲ ಫೋಟೋ ಶೂಟ್ ಮಾಡಿಸ್ಕೊತಾರೆ, ತೋರಿಸ್ತೀನಿ ರೀ. ಎಲ್ಲಿ ನೋಡ್ರು ಬರೀ ಹಿಂದಿಯವ್ರೆ, ಒಬ್ಬರು ಕನ್ನಡದವ್ರು ಸಿಕ್ಕಿಲ್ಲ ನನಗೆ. ಬಟ್ ಇದೆಲ್ಲ ಚೆನ್ನಾಗೈತೆ ಒಂಥರ. ಅರೆ ಸೆಕೆ, ಹೆವಿ ಬಿಸಿಲು, ಬಟ್ ಚೆನ್ನಾಗಿದೆ. ಗುರು ನಡೆಯೋಕ್ಕೆ ಆಗ್ತಾಯಿಲ್ಲ. ಅಪ್ಪ ವಾ, ಈ ಬಿಸಿಲು, ಈ ಸೆಕೆ. ಸುಮ್ಮನೆ ಮನೆ ರೂಮಲ್ಲಿ ಇರ್ಬೋದಾಯ್ತು ಅನ್ಸೋದಲ್ಲ. ರೂಮಲ್ಲಿ ಇರ್ಬೋದು, ಗೋವಲ್ಲಿ ಯಾಕೆ ಮನೇಲಿ ಇರ್ಬೋದಾಯಿತು ಅಲ್ಲ ಅನಿಸುತ್ತೆ. ಒಂದ್ಸಲ ಹಿಂಗೆ ಆಗುತ್ತೆ ಟೂರಿಸ್ಟ್ ಪ್ಲೇಸ್ ಎಲ್ಲ ಬಂದಾಗ. ಬನ್ನಿ.
ನಾನೀಗ ಫೋರ್ಟ್ ಅಗೊಂಡದಲ್ಲಿದ್ದೀನಿ, ಅಂದರೆ ಗೋವಾದಲ್ಲಿ. ಸೊ ಇದು ಕಟ್ಟಿರೋದು ಎಂದು ಯಾವಾಗ ಕಟ್ಟಿರೋದು ಅಂದರೆ 1612ರಲ್ಲಿ ಕಟ್ಟಿರೋದು. ಬಿಕಾಸ್ ಪೋರ್ಚುಗಲ್ ಅವ್ರು ಕಟ್ಟಿರೋದು. ಬಿಕಾಸ್ ಎಂದು ಕಟ್ಟಿರೋದು ಅಂತಂದರೆ ಇದು ಡಚ್ಚರು ಮತ್ತು ಮರಾಠಿಗರು ಈ ಕಡೆಯಿಂದ ಬರೋ ಚಾನ್ಸಸ್ ಇರುತ್ತೆ. ಸೊ ಅವ್ರಿಗೋಸ್ಕರ ಅವ್ರನ್ನ ಡಿಫೀಟ್ ಮಾಡೋದಕ್ಕೋಸ್ಕರ ಎಲ್ಲ ಕಟ್ಟಿದ್ದು. ಅಂದರೆ ಅವ್ರು ಬರ್ತಾರೋ ಇಲ್ವ ಅಂತ ಚೆಕ್ ಮಾಡೋದು ನೋಡ್ತೀವಲ್ಲ ನಾವು, ಆ ಥರ ಅದಕ್ಕೋಸ್ಕರ ಕಟ್ಟಿರೋದು ಇದನ್ನು. ಹಾಗೆ ಅಗೊಂಡ ಅಂತಂದರೆ ಪೋರ್ಚುಗಲ್ ಅಗೋ ಅಂತಂದರೆ ವಾಟರ್ ಅಂತ ಅರ್ಥ, ಅಗೋ ಅಂತಂದರೆ. ಸೊ ಅಗೊಂಡ ಫೋರ್ಟ್ ಅಂತ ಕಟ್ಟಿರೋದು. ಸೊ ಇದನ್ನು ಕಟ್ಟಿರೋದು ಫ್ರೆಂಚ್ ಅವರು 1612ರಲ್ಲಿ. ಇಲ್ಲಿ ಪ್ರಿಸನಸ್ಸು ಜೈಲೆಲ್ಲ ತುಂಬ ಇದೆ, ಬಟ್ ಅಲ್ಲಿ ಯಾರಿಗೂ ಎಂಟ್ರಿ ಬಿಡ್ತಿಲ್ಲ. ಜೈಲು ಇದೆ. ಸೊ ಪ್ರೊಟೆಕ್ಷನ್ಗೋಸ್ಕರನೂ ಫ್ರೆಂಚವರು ಡಚ್ಚು ಮತ್ತು ಮರಾಠಿಗರು ಬರ್ತಾರೆ ಅಂತೇಳಿ ಕಟ್ಟಿರೋದು ಇದು. ಸೊ ಪ್ರೊಟೆಕ್ಷನ್ಗೋಸ್ಕರ ಅದು 1612ರಲ್ಲಿ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಅಂದರೆ ಆಲ್ಮೋಸ್ಟು 400-500 ವರ್ಷದ ಹಿಂದೆ ಕಟ್ಟಿರೋದು. ಬಟ್ ಈಗಲೂ ಕೂಡ ಕಲ್ಲು ಹಂಗೆ ಐತೆ. ಮೊನ್ನೆ ಹಾಕಿರೋ ಬಿಲ್ಡಿಂಗು ಕೂಡ, ಕಟ್ಸಿರೋ ಕೂಡ ಬಿಲ್ಡಿಂಗ್ ಕೂಡ ನಮ್ಮಲ್ಲೆಲ್ಲ ಬಿದ್ದೋಗೋ ಥರ ಇದೆ. ಎಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಕೂಡ ಇದು. ಇಲ್ಲೆಲ್ಲ ನೋಡಿ ಇಷ್ಟು ಹಳೆ ಹೊಡೆದ್ರು, ಇಷ್ಟು ಮಳೆ ಬಂದ್ರೂ ಅಲ್ಲಾಡಿದ್ರೆ ಹಂಗೆ ನಿಂತೈತೆ. ಬೀಚ್ ಹಿಂದೆ ಇದೈತಲ್ಲ, ಇದು ಗೋವಾದ ತಾಜ್ ಹೋಟೆಲ್. ಇದು ಅದೇ ಎಕ್ಸ್ಪೆನ್ಸಿವ್ ಹೋಟೆಲ್, ಪ್ರೀಮಿಯಂ ಹೋಟೆಲ್, ಲಕ್ಸುರಿ ಹೋಟೆಲ್ ಅಂತೀವಲ್ಲ, ಆ ಥರ ತಾಜ್ ಹೋಟೆಲ್.